ಗಿಲ್ಲಿ ಕಾವ್ಯ ಅಪ್ಪು ಸಮಾಧಿ ಬಳಿ ಹೋಗಿ ಒಂದೊಳ್ಳೆ ಕೆಲಸವನ್ನು ಮಾಡಿ ಬಂದಿದ್ದಾರೆ. ಹೌದು ಸ್ನೇಹಿತರೆ, ಯಾಕೆ ಅಪ್ಪು ಸಮಾಧಿ ಹತ್ರ ಹೋದ್ರು, ಅಷ್ಟಕ್ಕೂ ಅಲ್ಲಿ ಏನು ಮಾಡಿದ್ರು, ಏನಾದರೂ ಅಪ್ಪು ಅವರ ಒಂದು ಆಶೀರ್ವಾದ ಪಡೆದುಬಿಟ್ಟು ಮದುವೆ ಆಗ್ತಾರಾ? ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಈ ಒಂದು ವಿಡಿಯೋ ಕಳೆದ್ರೆ ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ನಿನ್ನೆ ಇವರು ಮಾಡಿದ ಕೆಲಸವನ್ನು ನೋಡಿಬಿಟ್ಟು ಇವರನ್ನ ಗೆಲ್ಲಿಸಿದ್ದಕ್ಕೂ ಸ್ವಾರ್ಥಕವಾಯಿತು ಅಂತಕ್ಕಂಥ ಮಾತನ್ನು ಇಲ್ಲಿ ಎಲ್ಲ ಅಭಿಮಾನಿಗಳು ಖುಷಿಯಿಂದ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಏನು ಮಾಡಿದ್ರು ಹಾಗಿದ್ರೆ ಬನ್ನಿ ತಿಳಿದುಕೊಳ್ಳೋಣ. ಹೌದು ಸ್ನೇಹಿತರೆ, ನಿನ್ನೆ ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರು ಬಂದ್ಬಿಟ್ಟು ಒಂದು ಕಾರ್ನಲ್ಲಿ ಅಪ್ಪು ಸಮಾಧಿ ಹತ್ರ ಹೋಗಿದ್ರು. ಯಾಕಂದರೆ ನಿನ್ನೆ ಅಪ್ಪು ಅವರ ಬರ್ತಡೇ, ಹೌದು ಪುನೀತ್ ರಾಜ್ಕುಮಾರ್ ಅವರ ಬರ್ತಡೇ ಇದ್ರಿಂದ ಇಬ್ಬರು ಒಟ್ಟಿಗೆ ಹೋಗಿ ಅಲ್ಲೊಂದು ಡೊನೇಟನ್ನು ಮಾಡಿ ಬಂದಿದ್ದಾರೆ. ಸೊ ಹೌದು ಸ್ನೇಹಿತರೆ, ಅಲ್ಲಿ ಸ್ಟ್ರೀಟ್ನಲ್ಲಿರುವಂತಹ ಒಂದು ಹುಡುಗರಿಗೆ, ಭಿಕ್ಷೆ ಬಿಡುವಂಥ ಹುಡುಗರಿಗೆ ಒಂದಿಷ್ಟು ಆಹಾರವನ್ನು ಕೊಟ್ಟು, ಒಂದಿಷ್ಟು ಫುಡ್ಡನ್ನು ಕೊಟ್ಟು ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಬಂದಿದ್ದಾರೆ. ಹೌದು ಸ್ನೇಹಿತರೆ, ಅಪ್ಪು ಅವ್ರದ್ದು ಅದೇ ಗುಣ ಅಂತಲೇ ಹೇಳ್ಬೋದು. ಬಡವರಿಗೆ ಹಸಿದವರಿಗೆ ಅನ್ನ ಹಾಕೋದು ಅಪ್ಪು ಅವರ ಗುಣ. ಸೊ ಆ ರೀತಿಯಾದ ಒಂದು ಅಪ್ಪು ಅವರ ಇದನ್ನ ಇವರು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅಪ್ಪು ಅವರ ಬರ್ತಡೇ ದಿನ ಈ ಒಂದು ಒಳ್ಳೆಯ ವಿಶೇಷ ಕಾರ್ಯವನ್ನು ಮಾಡಿದ್ದಾರೆ. ಸೊ ಈ ಕಾರ್ಯವನ್ನು ನೋಡಿಬಿಟ್ಟು ಎಲ್ಲ ಅಭಿಮಾನಿಗಳು ಸ್ವಾರ್ಥಕವಾಯಿತು, ನಾನು ಗಿಲ್ಲಿಯನ್ನು ಗೆಲ್ಲಿಸಿದ್ದು ಅಂತಕ್ಕಂಥ ಮಾತನ್ನ ಇಲ್ಲಿ ಎಲ್ಲರೂ ತುಂಬಾನೇ ಮಾತನಾಡ್ಕೊಳ್ತಾ ಇದ್ದಾರೆ. ಹಾಗೆ ಇನ್ನೊಂದು ಕಡೆ ನೋಡೋದಾದ್ರೆ ಅಪ್ಪು ಅವರ ಆಶೀರ್ವಾದವನ್ನು ಪಡೆದುಬಿಟ್ಟು ಗಿಲ್ಲಿ ಮತ್ತೆ ಕಾವ್ಯ ಇಬ್ಬರು ಮದುವೆ ಆಗ್ತಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ನಮಗೆ ಬಲವಾದ ಮೂಲಗಳಿಂದ ಕೇಳಿ ಬರ್ತಾ ಇವೆ. ಹೌದು ಸ್ನೇಹಿತರೆ, ಒಟ್ಟಾರೆಯಾಗಿ ಇಬ್ರು ಬಂದು ಇಳಿದಿರೋದು ನೋಡ್ರೆ ಇದೇ ತರ ಅನಿಸುತ್ತೆ. ಯಾಕಂದ್ರೆ ಈ ಗಿಲ್ಲಿ ಹಾಗೆ ಕಾವ್ಯ ಇಬ್ರು ಒಂದೇ ಕಾರ್ನಲ್ಲಿ ಬಂದು ಇಳಿದ್ಬಿಟ್ಟು ಅಪ್ಪು ಅವರ ಒಂದು ಆಶೀರ್ವಾದವನ್ನ ಪಡಿತಾರೆ. ಸೊ ಹೌದು ಸ್ನೇಹಿತರೆ, ಅಪ್ಪು ಅವರ ಆಶೀರ್ವಾದವನ್ನು ಪಡೆದು ಮುಂದಿನ ಕೆಲಸಕ್ಕೆ ಒಂದು ಒಳ್ಳೆಯ ಕೆಲಸ ಆಗಲಿ ಅಂತಕ್ಕಂಥ, ಒಳ್ಳೇದಾಗಲಿ ನಮಗೆ ಅಂತಕ್ಕಂಥದ್ದನ್ನ ಒಂದು ಅಪ್ಪು ಹತ್ರ ಬೇಡಿಕೊಂಡು ಒಂದು ಒಳ್ಳೆಯ ಕೆಲಸಕ್ಕೆ ಮುಂದೆ ಹೋಗ್ತಾರೆ. ಹೌದು ಸ್ನೇಹಿತರೆ, ಈಗ ಗಿಲ್ಲಿಗೆ ಒಂದು ಫಿಲ್ಮ್ ಕೂಡ ಬಂದಿದೆ. ಹೌದು ಸ್ನೇಹಿತರೆ, ಈಗ ತರುಣ್ ಸುಧೀರ್ ಅವರು ಗಿಲ್ಲಿ ಅವರಿಗೆ ಒಂದು ಫಿಲ್ಮ್ ಅನ್ನ ಅವಕಾಶವನ್ನ ಕೊಡ್ತಾ ಇದ್ದಾರೆ. ಸೊ ನನ್ನ ಫಿಲ್ಮ್ ಹೀರೋ ನೀನೇ ಆಗು, ನಾನು ಕತೆ ಹೇಳ್ತೀನಿ, ಸೊ ನಿನಗೆ ಇಷ್ಟ ಆದರೆ ಖಂಡಿತವಾಗಿಯೂ ನಾನು ನಿನ್ನನ್ನು ಹಾಕೊಂಡು ಒಂದು ಫಿಲ್ಮ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ತರುಣ್ ಸುಧೀರ್ ಅವರು ಹೇಳಿದ್ದಾರೆ. ಸೊ ಅದಕ್ಕಾಗಿ ಅಪ್ಪು ಅವರ ಆಶೀರ್ವಾದವನ್ನು ಪಡೀಲಿಕ್ಕೆ ಬಂದ್ರ. ಸೊ ಇದೆಲ್ಲದರ ಬಗ್ಗೆ ಸ್ವಲ್ಪ ಕನ್ಫ್ಯೂಸ್ ಇದೆ. ಹೌದು ಸ್ನೇಹಿತರೆ, ಒಟ್ಟಾರೆಯಾಗಿ ತರುಣ್ ಸುಧೀರ್ ಅವರಿಗೆ ಗಿಲ್ಲಿ ಹೇಳಿರೋದು ಏನಪ್ಪಾ ಅಂತಂದ್ರೆ, ಸರ್ ನನಗೆ ನಟನಾಗೋದಕ್ಕಿಂತ ನಿರ್ದೇಶಕನಾಗುವ ಆಸೆ ತುಂಬಾನೇ ಇದೆ. ಸೊ ಅದಕ್ಕೆ ಬಂದ್ಬಿಟ್ಟು ನಾನು ನಿರ್ದೇಶಕನಾಗ್ತೀನಿ ಸರ್, ನನಗೆ ನಟನಾಗುವ ಆಸೆ ತುಂಬಾನೇ ಇಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಸೊ ತರುಣ್ ಸುಧೀರ್ ಅವರು ಏನು ಹೇಳಿದ್ದಾರೆಪ್ಪ ಅಂತಂದ್ರೆ, ಖಂಡಿತವಾಗಿಯೂ ನೀನು ಏನು ಇಷ್ಟಪಡ್ತೀಯೋ ಅದನ್ನ ಮಾಡುವಂತೆ. ಸೊ ಈಗ ಖಂಡಿತ ಸದ್ಯದ ಮಟ್ಟಿಗೆ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಎಂಜಾಯ್ ಮಾಡ್ತಿದ್ಯಾ, ಈ ಅಭಿಮಾನಿಗಳ ಪ್ರೀತಿ ಮುಂದೆ ಸಿಕ್ಕೋಲ್ಲ. ಸೊ ಇದನ್ನ ಎಂಜಾಯ್ ಮಾಡು ಅಂತಕ್ಕಂಥ ಮಾತನ್ನ ಇಲ್ಲಿ ತರುಣ್ ಸುಧೀರ್ ಅವರು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಅಪ್ಪು ಅವರ ಆಶೀರ್ವಾದವನ್ನು ಪಡೆದ್ಬಿಟ್ಟು ಒಂದು ಒಳ್ಳೆ ಕೆಲಸವನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಈಗ ಅಪ್ಪು ಅವ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ? ಈ ಒಂದು ಗಿಲ್ಲಿ ಹಾಗೆ ಕಾವ್ಯ ಮದುವೆ ಆಗ್ತಾರಾ, ಮದುವೆ ಬಗ್ಗೆ ಆಶೀರ್ವಾದ ಪಡೆಯೋಕ್ಕೆ ಬಂದ್ರ, ಅಥವಾ ಏನಾದರೂ ಒಂದು ಒಳ್ಳೆ ಕೆಲಸವನ್ನು ಮಾಡೋಕ್ಕೆ ಬಂದ್ರ? ಸೊ ಇದೆಲ್ಲದರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ದಯವಿಟ್ಟು ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದೆ ನೋಡಲು ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.